Hello friends, the topic for this video is contract costing. It is a method of costing. You know, we have different methods of costing depending upon the nature of the business, manufacturing, service industry, process, operation. So different types of industries, depending upon the nature of their business, they use different costing methods. ಮತ್ತು ಈ ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು ಯಾರು ಯೂಸ್ ಮಾಡ್ತಾರೆ ಅಂತಂದರೆ ಕಾಂಟ್ರಾಕ್ಟ್ ಬಿಸ್ನೆಸಸ್, ಇಂಜಿನಿಯರಿಂಗ್ ಬಿಸ್ನೆಸಸ್, ಕನ್ಸ್ಟ್ರಕ್ಷನ್ ಬಿಸ್ನೆಸಸ್, ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರೀಸ್, ರೋಡ್ಸ್ ಆ್ಯಂಡ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್, ಇಂಥ ಒಂದು ಏರಿಯಾಸ್ ಆಫ್ ಬಿಸ್ನೆಸಸ್ಸು ಈ ಒಂದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನೋ ಮೆಥಡನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಈಚ್ ಕಾಂಟ್ರಾಕ್ಟ್ ಈಸ್ ಟ್ರೀಟೆಡ್ ಆ್ಯಸ್ ಎ ಸಪರೇಟ್ ಕಾಸ್ಟ್ ಯೂನಿಟ್. ಅಂದರೆ ಪ್ರತಿಯೊಂದು ಕಾಂಟ್ರಾಕ್ಟು ಕೂಡ ಸಪ್ರೇಟಾಗಿ ಐಡೆಂಟಿಫೈ ಮಾಡಿ ಅದರ ಕಾಸ್ಟು ಅದಕ್ಕೆ ಹಾಕುವಂಥದ್ದು, ಅದರ ಪ್ರಾಫಿಟನ್ನು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಕಾಂಟ್ರಾಕ್ಟಿಗೂ ಕೂಡ ಅದಕ್ಕೆ ಎಷ್ಟು ಪ್ರಾಫಿಟ್ ಬಂದಿದೆ, ವೆದರ್ ಎ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಹ್ಯಾಸ್ ಗಿವನ್ ಎ ಪ್ರಾಫಿಟ್ ಆರ್ ನಾಟ್, ಹೌ ಮಚ್ ಪ್ರಾಫಿಟ್ ಹ್ಯಾಸ್ ಅರ್ನ್ ಬೈ ದಿಸ್ ಕಾಂಟ್ರಾಕ್ಟ್ ಅಂತ ಪ್ರತಿಯೊಂದು ಕಾಂಟ್ರಾಕ್ಟನ್ನು ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಅದನ್ನು ಅನಲೈಸ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಸಪ್ರೇಟಾಗಿ ಅಸರ್ಟೈನ್ ಮಾಡೋವಂಥ ಒಂದು ಕೆಲಸ ನಡೆಯುತ್ತೆ. ಸೊ ಆಲ್ ದ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಮಿಕ್ಸ್ಡ್ ಆ್ಯಂಡ್ ಪುಟ್ ಟುಗೆದರ್. ಈಚ್ ಕಾಂಟ್ರಾಕ್ಟ್ ಈಸ್ ಅ ಸಪರೇಟ್ ಕಾಸ್ಟ್ ಯೂನಿಟ್. ಆ್ಯಂಡ್ I just told you the type of businesses using this contract costing, like those undertakings which are engaged in building, construction, road, shipbuilding and others. Now, let us try some more features of this contract costing. As I already told you, this is large in size. Contract antandrene, it's a job, it's a big job, it's a huge work. ಇಟ್ಸ್ ಎ ಹ್ಯೂಜ್ ವರ್ಕ್. ಒಂದು ಕೆಲಸವನ್ನು ನಾವು ಕಾಂಟ್ರಾಕ್ಟ್ ಅಂತ ಹೇಳಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಒಂದು, ದ ಸೈಜ್ ಆಫ್ ದ ಜಾಬ್. ದ ಬಿಗರ್ ದ ಸೈಜ್ ವಿ ಕಾಲ್ ಇಟ್ ಆಸ್ ಕಾಂಟ್ರಾಕ್ಟ್, ಆ್ಯಂಡ್ ಇಟ್ ಶುಡ್ ಟೇಕ್ ಮೋರ್ ಟೈಮ್ ಫಾರ್ ಕಂಪ್ಲೀಷನ್, more than 1 year, or it may take 3-4 years or 4 years. ಈಗ ರೋಡ್ ಕನ್ಸ್ಟ್ರಕ್ಷನ್ನು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನು, ಡ್ಯಾಮ್ ಕನ್ಸ್ಟ್ರಕ್ಷನ್ನು, ಶಿಪ್ ಬಿಲ್ಡಿಂಗು, ಇವೆಲ್ಲನೂ ನಿಮಗೆ ಸುಮಾರು ವರ್ಷಗಟ್ಟಲೆ ಟೈಮನ್ನು ತಗೊಳುತ್ತೆ. ಸೊ ಫ್ಯೂಚರ್ಸ್ ಆಫ್ ಕಾಸ್ಟಿಂಗಲ್ಲಿ ಫಸ್ಟ್ ಥಿಂಗೇ ಕಾಂಟ್ರಾಕ್ಟ್ ಅಂತಂದ್ರೆ ಇಟ್ ಶುಡ್ ಬಿ ಲಾರ್ಜ್ ಇನ್ ಸೈಜ್ ಆ್ಯಂಡ್ ಇಟ್ ಶುಡ್ ಟೇಕ್ ಮೋರ್ ದೆನ್ 1 year ಫಾರ್ ಕಂಪ್ಲೀಷನ್. ಕಂಪ್ಲೀಟ್ ಆಗೋದಕ್ಕೆ 1 ವರ್ಷಕ್ಕಿಂತ ಹೆಚ್ಚಿನ ಕಾಲಾವಕಾಶ ತಗೊಳ್ಳೋಂತಹ ಬಿಸ್ನೆಸಸ್ಸನ್ನು, ದೊಡ್ಡ ಸೈಜ್ ಬಿಸ್ನೆಸಸ್ಸನ್ನು ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ 2 parties ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕಾಂಟ್ರಾಕ್ಟ್ ಬಿಸ್ನೆಸ್. ಒನ್ ಈಸ್ ಕಾಂಟ್ರಾಕ್ಟರ್ ಆ್ಯಂಡ್ ದಿ ಅದರ್ ಒನ್ ಈಸ್ ಕಾಂಟ್ರಾಕ್ಟೀ. ಕಾಂಟ್ರಾಕ್ಟರ್ ಇಸ್ ದ ಪರ್ಸನ್ ಹೂ ಡಸ್ ದ ಜಾಬ್. ಕೆಲಸವನ್ನು ಯಾರು ಮಾಡ್ತಾರೋ ಅವರು ಕಾಂಟ್ರಾಕ್ಟರ್. ಆ್ಯಂಡ್ ಆ ಕೆಲಸವನ್ನು ಯಾರಿಗೋಸ್ಕರ ಮಾಡ್ತಾರೋ, ಯಾರಿಂದ ಆ ಕೆಲಸವನ್ನು ತಗೊಂಡಿರ್ತಾರೋ, ದ ಲ್ಯಾಂಡ್ ಲಾರ್ಡ್, ದ ಪರ್ಸನ್ ಹೂ ಗಿವ್ಸ್ ದ ವರ್ಕ್ ಟು ದಿ ಕಾಂಟ್ರಾಕ್ಟರ್ ಈಸ್ ಕಾಲ್ಡ್ ಕಾಂಟ್ರಾಕ್ಟಿ. ವಿ ಕ್ಯಾನ್ ಕಾಲ್ ಹಿಮ್ ಆ್ಯಸ್ ಲ್ಯಾಂಡ್ ಲಾರ್ಡ್ ಆಲ್ಸೋ. ಸೊ contractor is the person who does the work, contractee is the person who pays for the work done. ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾನೆ, ಕಾಂಟ್ರಾಕ್ಟಿ ಅದಕ್ಕೆ ಪೇಮೆಂಟನ್ನು ಕೊಡ್ತಾನೆ. ಕಾಂಟ್ರಾಕ್ಟರ್ ಯಾರಿಗೋಸ್ಕರ ಕೆಲಸ ಮಾಡ್ತಾನೆ? ಕಾಂಟ್ರಾಕ್ಟಿ ಹ್ಯಾಸ್ ಅಲಾಟೆಡ್ ಎ ವರ್ಕ್ ಟು ಹಿಮ್. ಒಂದು ಮನೆ ಕಟ್ಟೋದು, ಒಂದು ಬಿಲ್ಡಿಂಗ್ ಕಟ್ಟೋದು, ಯಾವುದೋ ಒಂದು ಕಾಂಟ್ರಾಕ್ಟನ್ನು ಕಾಂಟ್ರಾಕ್ಟರ್ಗೆ ಒಪ್ಸಿರ್ತಾನೆ ಕಾಂಟ್ರಾಕ್ಟಿ. ಸೊ ಕಾಂಟ್ರಾಕ್ಟರ್ ಕೆಲಸವನ್ನು ಮುಗಿಸಿ ಕಾಂಟ್ರಾಕ್ಟಿ ಕೈಯಿಂದ ದುಡ್ಡನ್ನು ಪಡಿತಾನೆ. ಸೊ ದಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಾಕ್ಟರ್ ಆ್ಯಂಡ್ ಕಾಂಟ್ರಾಕ್ಟಿ. ನಾವು ವೈ ಡಸ್ ದಿಸ್ ಕಾಂಟ್ರಾಕ್ಟರ್ ಡಸ್ ದಿಸ್ ಜಾಬ್? ಏನಕ್ಕೆ ಮಾಡ್ತಾನೆ ಈ ಕೆಲಸ? ಟು ಮೇಕ್ ಮನಿ, ನಾಟ್ ಅಟ್ ಎ ಫ್ರೀ ಆಫ್ ಕಾಸ್ಟ್. ಸೊ ಕಾಂಟ್ರಾಕ್ಟರ್ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಕಾಂಟ್ರಾಕ್ಟಿ ಅನ್ನೋನು ಹಿ ವಿಲ್ ಪೇ ಎ ಪ್ರೈಸ್. ಹಿ ವಿಲ್ ಪೇ ಎ ಪ್ರೈಸ್. ಒಂದು ಬೆಲೆಯನ್ನು ಕೊಡ್ತಾನೆ, ಒಂದು ದರವನ್ನು ನಿಗದಿ ಮಾಡ್ತಾನೆ. ನೀನು ನನಗೆ ಈ ಕೆಲಸ ಮಾಡಿಕೊಟ್ರೆ ನಾನು ನಿನಗೆ 1 ಕೋಟಿ ಕೊಡ್ತೀನಿ, 50 ಲಕ್ಷ ಕೊಡ್ತೀನಿ ಅನ್ನೋ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಕಾಂಟ್ರಾಕ್ಟರ್ ಮತ್ತು ಕಾಂಟ್ರಾಕ್ಟಿಗೆ. ಸೊ ದ price of the work done by the contractor is called contract price. ಕಾಂಟ್ರಾಕ್ಟರ್ ಒಂದು ಕೆಲಸವನ್ನು ಮಾಡಿಕೊಟ್ರೆ ಅವನಿಗೆ ಸಿಗುವಂತಹ ದುಡ್ಡಿಗೆ ನಾವು ಕಾಂಟ್ರಾಕ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಈ ಕಾಂಟ್ರಾಕ್ಟ್ ಪ್ರೈಸು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಪ್ರೈಸಸ್ ಇರ್ಬೋದು. ಮೊದಲನೇದಾಗಿ ನೀವು ನೋಡಿದ್ರೆ ಫಿಕ್ಸೆಡ್ ಕಾಂಟ್ರಾಕ್ಟ್ ಪ್ರೈಸ್.
Contractor and contractee, they will agree upon a fixed amount at the beginning of the contract itself. ಒಂದು ಕೆಲಸವನ್ನು ಕೊಡುವ ಸಮಯದಲ್ಲೇ ಏನು ಮಾಡ್ತಾರೆ, ಕಾಂಟ್ರಾಕ್ಟರ್ ಮತ್ತು ಕಾಂಟ್ರಾಕ್ಟಿ ಇಬ್ಬರೂ ಕೂಡ ಈ ಕೆಲಸಕ್ಕೆ ಇಷ್ಟು ದುಡ್ಡು, ಇಷ್ಟು ಪ್ರೈಸ್ ಅನ್ನೋದನ್ನು ಫಿಕ್ಸ್ ಮಾಡಿಬಿಡ್ತಾರೆ. ಆನಂತರ ಯಾವುದೇ ಕಾರಣಕ್ಕೆ ಕೂಡ ಅದನ್ನು ಚೇಂಜ್ ಮಾಡೋದಿಲ್ಲ. ಈಗ ಲೆಟಸ್ಸೇ ನನ್ನ ಹತ್ರ ಒಂದು ಸೈಟ್ ಇದೆ 30x40, ಅದರಲ್ಲಿ ಒಂದು ನಾನು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು. ನಾನೇನು ಮಾಡ್ತೀನಿ, ಒಂದು ಕಾಂಟ್ರಾಕ್ಟರನ್ನು ಇನ್ವೈಟ್ ಮಾಡ್ತೀನಿ. ನೋಡಪ್ಪ, ಈ ಸೈಟಲ್ಲಿ ನನಗೆ ಮನೆ ಕಟ್ಕೊಡ್ಬೇಕು, ಇಷ್ಟು ರೂಮ್ಸ್ ಇರಬೇಕು, ಇದು ಈ ಥರ ಸ್ಪೆಸಿಫಿಕೇಷನ್ಸ್ ಅಂತೆಲ್ಲ ನಾನು ಹೇಳಿಬಿಟ್ಟಾಗ ಆ ಕಾಂಟ್ರಾಕ್ಟರ್ ನನಗೆ ಹೇಳ್ತಾನೆ, ಸರ್ ಕಟ್ಕೊಡ್ತೀನಿ, ನನಗೆ 60 ಲಕ್ಷ ಕೊಡಿ, 60 lakhs ಆಗುತ್ತೆ. ಓಕೆ, ಐ ವಿಲ್ ಬಾರ್ಗೇನ್, ಇಲ್ಲ 40 ಕೊಡ್ತೀನಿ, ಇಲ್ಲ ಸರ್ ಆಗಲ್ಲ 50 ಕೊಡಿ. ಓಕೆ, ಸೊ ವಿ ವಿಲ್ ಅಗ್ರಿ. ಮೊದಲೇ ನಾವೇನು ಮಾಡ್ತೀವಿ, 50 ಲಕ್ಷ ಇದರ ಬೆಲೆ ಅನ್ನೋದನ್ನು ನಾವು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಆ ನಂತರ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ಚೇಂಜ್ ಮಾಡೋದಿಲ್ಲ. ಸೊ ವಿ ಕಾಲ್ ಇಟ್ ಆಸ್ ಫಿಕ್ಸಡ್ ಕಾಂಟ್ರಾಕ್ಟ್ ಪ್ರೈಸ್, ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್. ಎರಡನೇದು ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಕರೀತಾರೆ. ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್, COST, ಕಾಸ್ಟ್ PLUS ಪ್ಲಸ್, ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್. ಇದರಲ್ಲಿ ಏನಾಗುತ್ತೆ, ಕೆಲವು ಟಿಪಿಕಲ್ ಸ್ಪೆಷಲ್ ಟೈಪ್ ಆಫ್ ಕಾಂಟ್ರಾಕ್ಟ್ಸ್, ಸ್ಪೆಷಲ್ ಟೈಪ್ಸ್ ಆಫ್ ವರ್ಕ್ಸಲ್ಲಿ ಆ ಕೆಲಸವನ್ನು ಮುಗಿಸೋದಕ್ಕೆ ಎಷ್ಟು ದುಡ್ಡಾಗ್ಬೋದು ಅನ್ನೋದು ಮೊದಲೇ ಗೊತ್ತಾಗೋದಿಲ್ಲ. It is highly complex and difficult to estimate the amount of money that has to be spent on completion of a work. Under such cases, what they will do, the contractor will accept, okay, I'll finish the work as per your specifications and I will give you the details of expenses incurred on that particular work. You pay me 10% or you pay me 15% or 20% above the cost of the contract. ಅಂದರೆ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸು ಫಿಕ್ಸ್ ಆಗಿಲ್ಲ, ಕೆಲಸ ಮಾಡಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಕೆಲಸಕ್ಕೆ ಎಷ್ಟು ಖರ್ಚಾಗುತ್ತೋ ಅದ್ರ ಮೇಲೆ 10%, 12%, 15% ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳಿರ್ತಾನೆ ಕಾಂಟ್ರಾಕ್ಟಿ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಅನ್ನೋದು ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸಲ್ಲಿ ಮೊದಲೇ ಡಿಸೈಡ್ ಆಗೋದಿಲ್ಲ. ಕಾಂಟ್ರಾಕ್ಟ್ ಎಲ್ಲ ಮುಗಿದ ಮೇಲೆ ಇಷ್ಟಾಗಿದೆ ಈ ಕಾಂಟ್ರಾಕ್ಟಿಗೆ ಅಂತ ಗೊತ್ತಾದಾಗ ಅದ್ರ ಮೇಲೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ಕಾಂಟ್ರಾಕ್ಟಿಗೆ ಕೊಡ್ತಾನೆ. ಅದಕ್ಕೆ ದ ನೇಮ್ ಈಸ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್. ಅಂದರೆ ಕಾಸ್ಟು ಪ್ಲಸ್ಸು ಲಾಭ ಪ್ಲಸ್ ಪ್ರಾಫಿಟ್ಟು. ಪ್ರಾಫಿಟ್ ಎಷ್ಟು ಕೊಡ್ತೀವಿ ಅಂತ ಮೊದಲೇ ಡಿಸೈಡ್ ಮಾಡ್ತಾರೆ, ಆದರೆ ಕಾಸ್ಟ್ ಎಷ್ಟಾಗತ್ತೆ ಅಂತ ಮೊದಲೇ ಡಿಸೈಡ್ ಮಾಡೋದು ಕಷ್ಟ ಆಗೋದ್ರಿಂದ ಅದನ್ನು ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಕರೀತಾರೆ. ಮೂರನೇದು ಎಸ್ಕಲೇಷನ್ ಕಾಂಟ್ರಾಕ್ಟ್ಸ್. ಒಂದು ಕಾಂಟ್ರಾಕ್ಟಲ್ಲಿ ಒಂದು ಸ್ಪೆಷಲ್ ಕ್ಲಾಸನ್ನು ಇನ್ಕ್ಲೂಡ್ ಮಾಡ್ತಾರೆ, ಒಂದು ಸ್ಪೆಷಲ್ ಕಂಡೀಷನನ್ನು ಇನ್ಕ್ಲೂಡ್ ಮಾಡ್ತಾರೆ. ಅದನ್ನು ನಾವು ಎಸ್ಕಲೇಷನ್ ಕ್ಲಾಸ್ ಅಂತ ಹೇಳಿ ಕರಿತೀವಿ. ಅದು ಯಾವ ಪರ್ಪಸ್ಗಾಗಿ ಇನ್ಕ್ಲೂಡ್ ಮಾಡ್ತಾರೆ ಸರ್ ಅಂತಂದರೆ, ಈಗ ಸದ್ಯಕ್ಕೆ ನಾವು ಸ್ಟಡಿ ಮಾಡ್ತಾ ಇದ್ವಿ, ಕಾಂಟ್ರಾಕ್ಟ್ ಅಂತಂದ್ರೇ ಇದು ಒಂದು ಹ್ಯೂಜ್ ದೊಡ್ಡ ಕೆಲಸ, ಅದು ಕಂಪ್ಲೀಟ್ ಆಗೋದಕ್ಕೆ ಇಟ್ ಟೇಕ್ಸ್ ಮೋರ್ ದೆನ್ 1 year or 2 years or 3 years 4-5 years ಅನ್ನುವುದ ಕೂಡ ತಗೋಬಹುದು. ಸೊ ಈ ಒಂದು ಲಾಂಗರ್ ಡ್ಯೂರೇಷನ್ ಆಫ್ ಟೈಮನ್ನು ಅದು ತಗೊಳ್ಳೋವಾಗ ಏನಾಗುತ್ತೆ, ದ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಮೈಟ್ ಇನ್ಕ್ರೀಸ್ ಇನ್ ಫ್ಯೂಚರ್. ಇವತ್ತು ಲೆಟಸ್ಸೇ ಒಂದು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟನ್ನು ಕೈಗೆ ಎತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಇವತ್ತು 250 rupees ಪರ್ ಬ್ಯಾಗ್ ಸಿಮೆಂಟ್ ಇದೆ. ಒಂದು 2 months ಆದಮೇಲೆ ಅದು 270 ಆಗಿಬಿಡ್ಬೋದು, ಒಂದು 6 months ಆದಮೇಲೆ ಅದು 300 ಆಗಿಬಿಡ್ಬೋದು, ನೆಕ್ಸ್ಟ್ ಇಯರ್ ಅದು 400 ಆಗಿಬಿಡ್ಬೋದು. ಸೊ ವೇಜಸ್ ಪ್ರೈಸಸ್ಸಲ್ಲಿ ಇನ್ಕ್ರೀಸ್ ಆಗ್ಬೋದು, ಲೇಬರ್ ಕಾಸ್ಟಲ್ಲಿ ಇನ್ಕ್ರೀಸ್ ಬರ್ಬೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಇನ್ಕ್ರೀಸ್ ಆಗ್ಬೋದು, ಮೆಟೀರಿಯಲ್ಸ್ ಪ್ರೈಸಸ್ಸಲ್ಲಿ ಇನ್ಕ್ರೀಸ್ ಆಗ್ಬೋದು ಇನ್ ಫ್ಯೂಚರಲ್ಲಿ. ಸೊ ಮೊದಲೇ ಅದನ್ನು ಎಸ್ಟಿಮೇಟ್ ಮಾಡುವಂಥದ್ದು ಕಾಂಟ್ರಾಕ್ಟರಿಗೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಒಂದು ಕಾಂಟ್ರಾಕ್ಟಲ್ಲಿ ಏನು ಮಾಡ್ತಾರೆ, ಕಾಂಟ್ರಾಕ್ಟಲ್ಲಿ ಒಂದು ಫಿಕ್ಸಡ್ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ, ಒಂದು ಸ್ಪೆಷಲ್ ಕಂಡೀಷನನ್ನು ಹಾಕ್ತಾರೆ. ಈ ಮೆಟೀರಿಯಲ್ಸು ಅಥವಾ ಲೇಬರ್ ಪ್ರೈಸಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ, ಇನ್ಕ್ರೀಸ್ ಆದಲ್ಲಿ ಕಾಂಟ್ರಾಕ್ಟ್ ಪ್ರೈಸನ್ನು ಸಹ ಇಷ್ಟು ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ಸ್ಪೆಷಲ್ ಕ್ಲಾಸನ್ನು ಇನ್ಕ್ಲೂಡ್ ಮಾಡ್ತಾರೆ. ಅಂಥದ್ದನ್ನೇ ನಾವು ಎಸ್ಕಲೇಷನ್ ಕ್ಲಾಸ್ ಅಂತ ಹೇಳ್ತೀವಿ, ಎಸ್ಕಲೇಷನ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾನು ನಿಮಗೆ 3 types ಆಫ್ ಕಾಂಟ್ರಾಕ್ಟ್ಸ್ ಬಗ್ಗೆ ಹೇಳಿದೆ. ಒಂದು ಫಿಕ್ಸಡ್ ಪ್ರೈಸ್ ಕಾಂಟ್ರಾಕ್ಟ್ಸು, ಎರಡನೇದು ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸು, ಮೂರನೇದು ಎಸ್ಕಲೇಷನ್ ಕಾಂಟ್ರಾಕ್ಟ್ಸು.
ಫಿಕ್ಸೆಡ್ ಪ್ರೈಸಲ್ಲಿ ಪ್ರೈಸ್ ಮೊದಲೇ ಫಿಕ್ಸ್ ಆಗುತ್ತೆ. ಕಾಸ್ಟ್ ಪ್ಲಸ್ಸಲ್ಲಿ ಕಾಸ್ಟ್ ಎಷ್ಟಾಗುತ್ತೋ ನೋಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಪ್ರಾಫಿಟನ್ನು ಕೊಡ್ತಾರೆ. ಮೂರನೇದು ಎಸ್ಕಲೇಷನ್ ಕ್ಲಾಸಲ್ಲಿ ಕಾಸ್ಟ್ ಫಿಕ್ಸ್ ಆಗಿರುತ್ತೆ, ಬಟ್ ಇನ್ಪುಟ್ ಮೆಟೀರಿಯಲ್ಸು ಲೇಬರ್ ಏನಾದರೂ ಪ್ರೈಸಸಲ್ಲಿ ಹೆಚ್ಚು ಕಡಿಮೆ ವ್ಯತ್ಯಾಸ ಬಂದಾಗ ಕಾಂಟ್ರಾಕ್ಟ್ ಪ್ರೈಸು ಚೇಂಜ್ ಆಗುತ್ತೆ ಅನ್ನೋ ಒಂದು ಸ್ಪೆಷಲ್ ಕಂಡೀಷನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ಕಲೇಷನ್ ಕ್ಲಾಸ್. ರೈಟ್, ಇಷ್ಟು ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಎಲ್ಲ ಆಯಿತು. ಇನ್ನು ಮುಂದುವರಿಯೋದಾದರೆ, ಈಚ್ ಕಾಂಟ್ರಾಕ್ಟ್ ಈಸ್ ಎ ಸಪ್ರೇಟ್ ಸ್ಪೆಷಲ್ ಕಾಸ್ಟ್ ಯೂನಿಟ್ ಆ್ಯಂಡ್ ಆಲ್ ದ ಎಕ್ಸ್ಪೆನ್ಸಸ್ ಗೆಟ್ ಸಪರೇಟ್ಲಿ ರಿಕಾರ್ಡೆಡ್. ಇದನ್ನು ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ಕಾಂಟ್ರಾಕ್ಟನ್ನು ಕೂಡ ಒಂದು ಸಪರೇಟ್ ಕಾಸ್ಟ್ ಯೂನಿಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿರೋ ಖರ್ಚನ್ನು ಅದಕ್ಕೆ ಡೆಬಿಟ್ ಮಾಡ್ತೀವಿ. ಪ್ರತಿಯೊಂದು ಕಾಂಟ್ರಾಕ್ಟಿನ ಮೇಲೆ ಕೂಡ ಸಪ್ರೇಟಾಗಿ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದನ್ನು ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. 2-3 ಕಾಂಟ್ರಾಕ್ಟ್ಸನ್ನು ಮಿಕ್ಸ್ ಮಾಡೋದಾಗಲಿ, ಎಲ್ಲ ಕಾಂಟ್ರಾಕ್ಟ್ಸ್ಗೂ ಕೂಡ ಒಂದೇ ಎಕ್ಸ್ಪೆನ್ಸಸ್ಸು ಪರ್ಸೆಂಟೇಜ್ ಮಾಡೋವಂಥದ್ದಾಗಲಿ ಮಾಡೋದಿಲ್ಲ. ಎವ್ರಿ ಕಾಂಟ್ರಾಕ್ಟ್ ಈಸ್ ಅ ಸಪ್ರೇಟ್ ಕಾಸ್ಟ್ ಯೂನಿಟ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಸಪರೇಟ್ಲಿ. ನಾವು ಸ್ಪೆಷಲಿಸ್ಟ್ ಸಬ್ ಕಾಂಟ್ರಾಕ್ಟ್ಸ್ ಮೇ ಬಿ ಎಂಪ್ಲಾಯ್ಡ್. ಈಗ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಾನೊಂದು ಕಾಂಟ್ರಾಕ್ಟ್ ತೊಗೊಂಡಿರ್ತೀನಿ ಒಬ್ಬನ ಹತ್ರ ಅಂತ ಅಂದ್ಕೊಳ್ಳಿ. ಸೊ ಎಂಟೈರ್ ವರ್ಕು ನಾನೇ ಮಾಡ್ತೀನಿ, ನಾನೇ ಮಾಡಿಸ್ತೀನಿ ಅನ್ನೋದೇನಿಲ್ಲ. ಆ ಬಿಲ್ಡಿಂಗಿನ ಎಲೆಕ್ಟ್ರಿಕಲ್ ವರ್ಕನ್ನು ನಾನು ಇನ್ನೊಬ್ಬರಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ಬೋದು. ಫರ್ನಿಚರ್ ಮಾಡುವಂಥ ಕೆಲಸವನ್ನು ನಾನು ಇನ್ನೊಬ್ಬರಿಗೆ ಕೊಡ್ಬೋದು. ಟೈಲ್ಸ್ ಹಾಕುವಂಥ ಕೆಲಸವನ್ನು ನಾನು ಇನ್ನೊಬ್ಬರಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ಬೋದು. ಅಂದರೆ ಮೇಯ್ನ್ ಕಾಂಟ್ರಾಕ್ಟಿನ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಬೇರೆ ಕಾಂಟ್ರಾಕ್ಟರ್ಸ್ಗೆ ಕೊಟ್ಟು ಮಾಡಿಸೋವಂಥ ಒಂದು ಕೆಲಸಕ್ಕೆ ಸಬ್ ಕಾಂಟ್ರಾಕ್ಟಿಂಗ್ ಅಂತ ಹೇಳಿ ಕರಿತೀವಿ. The costs or the expenses of subcontract should also be debited to the main contract. Subcontracts ಅಂದರೆ ಏನು? ಒಂದು ಮೇನ್ ಕಾಂಟ್ರಾಕ್ಟಿನ ಸ್ಮಾಲ್ ಪಾರ್ಟ್ಸ್ ಆಫ್ ದ ವರ್ಕ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಆರ್ ಗಿವನ್ ಟು ಸಮ್ ಥರ್ಡ್ ಪಾರ್ಟೀಸ್. ದಟ್ subcontract cost also should become a part of the cost of the main contract. It should be debited to the main contract account. That we will understand when we are preparing contract accounts. Then plant may be purchased or hired especially for contract. ಮೆಷಿನರೀಸ್ ಯೂಸ್ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನಲ್ಲಿ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರೀಸ್, ಎಕ್ವಿಪ್ಮೆಂಟ್ಸು, ಮೋಟಾರ್ ವೆಹಿಕಲ್ಸು, ಇನ್ನೊಂದು ಮತ್ತೊಂದು, ಈ ರೀತಿಯಾದಂತಹ ಮೆಷಿನರೀಸನ್ನು ನಾವು ಐದರ್ ವಿ ಕ್ಯಾನ್ ಪರ್ಚೇಸ್ ಸ್ಪೆಷಲಿ ಫಾರ್ ದ ಪರ್ಪಸ್ ಆಫ್ ಕಾಂಟ್ರಾಕ್ಟ್ ಆರ್ ಇಟ್ ಕ್ಯಾನ್ ಬಿ ಪ್ರೊಕ್ಯೂರ್ಡ್ ಆನ್ ಹೈಯರ್ ಬೇಸಿಸ್ ಫ್ರಮ್ ಎ ಥರ್ಡ್ ಪಾರ್ಟಿ. ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ನಾವು ಉಪಯೋಗಿಸುವಂತಹ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಎಕ್ವಿಪ್ಮೆಂಟ್ಸು, ವೆಹಿಕಲ್ಸು ಸ್ಪೆಷಾಲಾಗಿ ಈ ಒಂದು ಕಾಂಟ್ರಾಕ್ಟ್ಗೋಸ್ಕರನೇ ನಾವು ಪರ್ಚೇಸ್ ಮಾಡಿದ್ರೂ ನಡೆಯುತ್ತೆ, ಅಥವಾ ಹೈಯರ್ಗೆ ತೊಗೊಂಡ್ರೂ ನಡೆಯುತ್ತೆ. ಸೊ ಪರ್ಚೇಸ್ ಮಾಡಿಕೊಂಡ್ರೆ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕಾಗಿ ಬರುತ್ತೆ. ಹೈಯರ್ಗೆ ತಗೊಂಡ್ರೆ ಹೈಯರ್ ಚಾರ್ಜಸನ್ನು ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕಾಗತ್ತೆ. ದ ಅಕೌಂಟಿಂಗ್ ಟ್ರೀಟ್ಮೆಂಟ್ ಐ ವಿಲ್ ಶೋ ಯು ವೆನ್ ವಿ ಆರ್ ವರ್ಕಿಂಗ್ ಪ್ರಾಬ್ಲಮ್ಸ್ ಆನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ದೆನ್ ಇದನ್ನು ಯಾರು ಯೂಸ್ ಮಾಡ್ತಾರೆ ಅನ್ನೋದು ರೋಡ್ಸ್ ಆ್ಯಂಡ್ ಬ್ರಿಡ್ಜ್, ಕನ್ಸ್ಟ್ರಕ್ಷನ್, ಶಿಪ್ ಬಿಲ್ಡಿಂಗ್ಸ್ ಎಲ್ಲ ಹೇಳಿದ್ದೀವಿ. ದೆನ್ work carried out at a site and not in factory premises. Yes, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್. ಈಗ ಒಂದು ರಿವರ್ ಮೇಲೆ ಬ್ರಿಡ್ಜ್ ಕಟ್ಟಬೇಕು ಅಂತಂದರೆ ನೀವು ಎಲ್ಲ ಎಕ್ವಿಪ್ಮೆಂಟ್ಸನ್ನು, ವರ್ಕರ್ಸನ್ನು, ಲೇಬರ್ಸನ್ನು ರಿವರ್ ಎಲ್ಲಿರುತ್ತೋ ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ಕೆಲಸ ಮಾಡಬೇಕಾಗತ್ತೆ. ಅದು ಬಿಟ್ಬಿಟ್ಟು ನಾನು ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಂಡು ಬ್ರಿಡ್ಜ್ ಕಟ್ತೀನಿ ಅಂದರೆ ಇಟ್ಸ್ ನಾಟ್ ಎ ಪಾಸಿಬಿಲಿಟಿ ಅಲ್ವಾ. ಸೊ ನನ್ನ ಸೈಟಲ್ಲಿ ನಾನೊಂದು ಮನೆ ಕಟ್ಟೋದಕ್ಕೆ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ ಅಂತಂದರೆ he should come to my site for doing the work. ನನ್ನ ಸೈಟಿಗೆ ಬಂದು ನನ್ನ ಸೈಟಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ದ ವರ್ಕ್ ಈಸ್ ಕ್ಯಾರಿಡ್ ಔಟ್ ಅಟ್ ದಿ ಸೈಟ್, ನಾಟ್ ಇನ್ ದ ಫ್ಯಾಕ್ಟರಿ ಪ್ರಿಮೈಸಸ್ ಆರ್ ಆಫೀಸ್ ಪ್ರಿಮೈಸಸ್. ಸೊ ಫ್ಯಾಕ್ಟರಿ, ಆಫೀಸ್ ಬೇರೆ ಇರುತ್ತೆ, ಕೆಲಸ ನಡೆಯುವಂತಹ ಜಾಗ ಬೇರೆ ಇರುತ್ತೆ. ಅದನ್ನು ನಾವು ಸೈಟ್ ಅಂತ ಹೇಳಿ ಕರಿತೀವಿ. ಸೈಟಲ್ಲಿ ಕೆಲಸ ನಡೀತಾ ಇರುತ್ತೆ. ಆ್ಯಂಡ್ ಪೇಮೆಂಟ್ಸ್ ಬೇಸ್ಡ್ ಆನ್ ಸ್ಟೇಜಸ್ ಆಫ್ ಕಂಪ್ಲೀಷನ್. ಸರಿ, ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿರ್ತಾನೆ, ಈ ಒಂದು ಪೇಮೆಂಟ್ ಅವ್ನು ಕೆಲಸ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಪ್ರೈಸನ್ನು ಕಾಂಟ್ರಾಕ್ಟಿಗೆ ಕೊಡಬೇಕಲ್ಲ, ಯಾವ ರೀತಿಯಾಗಿ ಕೊಡ್ತಾನೆ? ಮೊದಲೇ ಅಡ್ವಾನ್ಸ್ ಪೇಮೆಂಟ್ ಆಗಿ ಎಲ್ಲ ಕೊಟ್ಟುಬಿಡ್ತಾನ, ಅಥವಾ ಕೆಲಸ ಮುಗಿಯೋವರೆಗೂ ಯಾವ ಅಮೌಂಟನ್ನು ಕೊಡೋದಿಲ್ವಾ? ಕಾಂಟ್ರಾಕ್ಟರೇ ತನ್ನ ಕೈಯಿಂದ ಎಲ್ಲ ಮೆಟೀರಿಯಲ್ಸ್ಗೂ ಪರ್ಚೇಸ್ ಮಾಡಿ ಲೇಬರ್ಸ್ಗೆ ಪೇಮೆಂಟ್ ಮಾಡಿ ಅವನೇ ಖರ್ಚು ಮಾಡ್ತಾನೆ. ಹೇಗೆ ಅಂತಂದರೆ ದ ಪೇಮೆಂಟ್ಸ್ ವಿಲ್ ಬಿ ಬೇಸ್ಡ್ ಆನ್ ಸ್ಟೇಜಸ್ ಆಫ್ ಕಂಪ್ಲೀಷನ್.
ಅಂದರೆ ಒಂದು 10% ವರ್ಕ್ ಆಗಿದೆ, ಒಂದು 30% ವರ್ಕ್ ಆಗಿದೆ, ಒಂದು 40% ವರ್ಕ್ ಆಗಿದೆ ಅಂದರೆ ಆಗಿರುವಂತಹ ಕೆಲಸದ ಆಧಾರದ ಮೇಲೆ ಪೇಮೆಂಟ್ಸನ್ನು ಕಾಂಟ್ರಾಕ್ಟರ್ಗೆ ಮಾಡ್ತಾನೆ. ಸೊ the payment of contract price will not happen at a lump sum or one time payment. It is paid in installments depending upon the percentage of work completed. 70% ವರ್ಕ್ ಆಗಿದ್ರೆ ಎಷ್ಟು ಕೊಡಬೇಕು, 80% ಆಗಿದ್ರೆ ಎಷ್ಟು ಕೊಡ್ತಾರೆ ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಜಸ್ ಆಫ್ ಕಂಪ್ಲೀಷನ್ ಆಫ್ ವರ್ಕ್. ಆ ಸ್ಟೇಜಸ್ ಆಫ್ ಕಂಪ್ಲೀಷನ್ ಆಫ್ ವರ್ಕನ್ನು ನಾವು ಆಮೇಲೆ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ದ ಕಂಪ್ಲೀಷನ್ ಆಫ್ ದ ವರ್ಕ್ ಇದೆಯಲ್ಲ, ಅದನ್ನು ಯಾರು ಅಸೆಸ್ ಮಾಡ್ತಾರೆ, ಇಷ್ಟು ಕೆಲಸ ಆಗಿದೆ ಅಂತ ಯಾರು ಸರ್ಟಿಫೈ ಮಾಡ್ತಾರೆ? ಕಾಂಟ್ರಾಕ್ಟರೇ ಹೇಳ್ಬಿಡ್ತಾನೆ, ಸರ್ ಇಷ್ಟು ಕೆಲಸ ಆಗೋಗಿದೆ, ಇಷ್ಟು ದುಡ್ಡು ಕೊಟ್ಬಿಡಿ ಅಂತ. ಕಾಂಟ್ರಾಕ್ಟಿ ನಂಬ್ತಾನ ಅಥವಾ ಕಾಂಟ್ರಾಕ್ಟಿನೇ ಬಂದು ನೋಡಿ ಇಷ್ಟು ಕೆಲಸ ಆಗಿದೆ ಅಂತ ಡಿಸೈಡ್ ಮಾಡ್ತಾನೆ? ಸೊ ಕಾಂಟ್ರಾಕ್ಟಿ ಹೇಳೋದನ್ನು ಕಾಂಟ್ರಾಕ್ಟರ್ ನಂಬದೇ ಹೋಗ್ಬೋದು, ಕಾಂಟ್ರಾಕ್ಟರ್ ಮಾತನ್ನು ಕಾಂಟ್ರಾಕ್ಟಿ ಟ್ರಸ್ಟ್ ಮಾಡದೇ ಹೋಗ್ಬೋದು. ಸೊ ಹಾಗಾಗಿ ದೇ ವಿಲ್ ಅಪಾಯಿಂಟ್ ಎ ಥರ್ಡ್ ಪರ್ಸನ್ ನೋನ್ ಆ್ಯಸ್ ಎ ಸರ್ವೇಯರ್ ಆರ್ ಎನ್ ಆರ್ಕಿಟೆಕ್ಟ್ ಆರ್ ಎನ್ ಇಂಜಿನಿಯರ್ ಟು ಗಿವ್ ಎ ಸರ್ಟಿಫಿಕೇಟ್ ಬೇಸ್ಡ್ ಆನ್ ಹಿಸ್ ಇನ್ಸ್ಪೆಕ್ಷನ್. ಸೊ ಒಬ್ಬ ಆರ್ಕಿಟೆಕ್ಟ್ ಅನ್ನುವಂತಹ ಒಂದು ಎಕ್ಸ್ಪರ್ಟ್ ಬರ್ತಾನೆ ಕನ್ಸ್ಟ್ರಕ್ಷನ್ ಸೈಟ್ಗೆ, ಆಗಿರುವಂತಹ ಕೆಲಸವನ್ನು ಅಬ್ಸರ್ವ್ ಮಾಡಿ ಸರ್ಟಿಫೈ ಮಾಡ್ತಾನೆ, ಇಷ್ಟು ಕೆಲಸ ಆಗಿದೆ, ಇಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ಅವನೊಂದು ಸರ್ಟಿಫಿಕೇಟ್ ಕೊಡ್ತಾನೆ. ವರ್ಕ್ ಸರ್ಟಿಫೈಡ್. ಆರ್ಕಿಟೆಕ್ಟ್ ಕೊಡುವಂತಹ ಒಂದು ಇನ್ಫಾರ್ಮೇಷನ್ಗೆ ನಾವು ವರ್ಕ್ ಸರ್ಟಿಫೈಡ್, ಇಷ್ಟು ಕೆಲಸ ಮುಗಿದಿದೆ ಅಂತ ಹೇಳಿ ಅವನು ಸರ್ಟಿಫೈ ಮಾಡ್ತಾನೆ. ದೆನ್ ಸೊ ಎಸ್ಕಲೇಷನ್ ಕ್ಲಾಸ್ ಬಗ್ಗೆ ನಾನು ನಿಮಗೆ ಆಗಲೇ ಹೇಳಿದ್ದೀನಿ. ದೆನ್ ಆರ್ಕಿಟೆಕ್ಟ್ಸ್ ಸರ್ಟಿಫಿಕೇಟ್, ವಿ ಶಲ್ ಪ್ರೊಸೀಡ್ ಫರ್ದರ್ ಟು learn some concepts relating to these contract accounts. So contractor yaru, person who undertakes the task of doing the job. Contractee, person on whose behalf the task is being done. Contract price, value of the contract. Then work certified. Work certified is the part of the work completed which is certified by the architect. Amale work completed is a different concept, work certified is a different concept. Please understand very carefully. ವರ್ಕ್ ಕಂಪ್ಲೀಟೆಡ್, ಇಷ್ಟು ಕೆಲಸ ಮುಗಿದಿದೆ ಅಂತ ಹೇಳುವಂಥದ್ದು ಕಾಂಟ್ರಾಕ್ಟರ್. ಬಟ್ ವರ್ಕ್ ಸರ್ಟಿಫೈಡ್ ಆಗಿದೆ ಅಂತ ಹೇಳೋದು ಆರ್ಕಿಟೆಕ್ಟು. ಸೊ ಆಗಿರೋ ಕೆಲಸ ಎಲ್ಲವನ್ನೂ ಕೂಡ ಆರ್ಕಿಟೆಕ್ಟ್ ಸರ್ಟಿಫೈ ಮಾಡದೇ ಹೋಗ್ಬೋದು. ಈಗೊಂದು 10 ಲಕ್ಷ ರೂಪಾಯಿನಷ್ಟು ಕೆಲಸ ಆಗಿದೆ, ಆದರೆ ಆರ್ಕಿಟೆಕ್ಟು ಬರೀ 9 ಲಕ್ಷದಷ್ಟು ವರ್ಕ್ ಮಾತ್ರ ಸರ್ಟಿಫೈ ಮಾಡ್ತಾನೆ. ಯಾಕೆ ಆ ರೀತಿ ಮಾಡ್ತಾನೆ? ಇನ್ನೂ ಸ್ವಲ್ಪ ಕೆಲಸ ಆಗಿಲ್ಲ, ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ, ಇನ್ನು ಸ್ವಲ್ಪ ಫಿನಿಶಿಂಗ್ ಬಂದಿಲ್ಲ, ಆರ್ ಸಮ್ ರೀಸನ್ಸ್. ಬೇಸ್ಡ್ ಆನ್ ಹಿಸ್ ಎಕ್ಸ್ಪರ್ಟೈಸ್ ನಾಲೆಡ್ಜ್ he may or may not certify the entire amount of work completed. ಹಾಗಾಗಿ always there will be a difference between work completed and work certified. ಸೊ ಅದನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೋದು. ಒಂದು 100 ರೂಪಾಯಿಯಷ್ಟು ಕೆಲಸ ಆಗಿದೆ ಅಂತ ಅಂದ್ಕೊಳ್ಳಿ, ಕಾಂಟ್ರಾಕ್ಟರ್ ಒಂದು 90 ರೂಪಾಯಿಯಷ್ಟು ವರ್ಕನ್ನು ಸರ್ಟಿಫೈ ಮಾಡ್ತಾನೆ. ಇನ್ನು 10 ರೂಪಾಯಿಯಷ್ಟು ಕೆಲಸ ಆಗಿದ್ದರೂ ಕೂಡ ಆರ್ಕಿಟೆಕ್ಟು ಸರ್ಟಿಫೈ ಮಾಡಲ್ಲ. ಅಂದರೆ ಆ 10 ರೂಪಾಯಿ ವರ್ಕಲ್ಲಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಅಡಿಷನ್ಸ್ ಇದೆ, ಅದು ಇನ್ನೂ ಸ್ವಲ್ಪ ಮುಗಿಬೇಕು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಸರ್ಟಿಫೈ ಮಾಡೋದಿಲ್ಲ. ಬಟ್ ವರ್ಕ್ ಅಂತೂ ಆಗಿದೆ. ದೇರ್ ಫೋರ್ ವರ್ಕ್ ಕಂಪ್ಲೀಟೆಡ್ ಈಸ್ ಡಿಫ್ರೆಂಟ್, ವರ್ಕ್ ಸರ್ಟಿಫೈಡ್ ಈಸ್ ಡಿಫ್ರೆಂಟ್. ಆ್ಯಂಡ್ ವರ್ಕ್ ಕಂಪ್ಲೀಟೆಡಲ್ಲಿ ಒಂದು ಪೋರ್ಷನ್ ಆಫ್ ವರ್ಕು ಯಾವುದನ್ನು ಆರ್ಕಿಟೆಕ್ಟು ಸರ್ಟಿಫೈ ಮಾಡದೇ ಇರ್ತಾನಲ್ಲ, ಅದಕ್ಕೆ ಹೆಸರು ವರ್ಕ್ ಅನ್ಸರ್ಟಿಫೈಡ್. ನೋಡಿ, ಇನ್ನೊಂದು ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ 3 ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳಿ. ವರ್ಕ್ ಕಂಪ್ಲೀಟೆಡ್, ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. The actual amount of the total amount of work completed as per the contractor is work completed. ಕಾಂಟ್ರಾಕ್ಟರಿನ ಪ್ರಕಾರ ಎಷ್ಟು ವರ್ಕು ಕಂಪ್ಲೀಟ್ ಆಗಿದೆ ಅಂತನೋ ಅದು ಕಂಪ್ಲೀಟೆಡ್. ಬಟ್ ಆರ್ಕಿಟೆಕ್ಟು ಎಲ್ಲವನ್ನೂ ಸರ್ಟಿಫೈ ಮಾಡ್ತಾನ, ಕೆಲವು ವರ್ಕನ್ನು ಸರ್ಟಿಫೈ ಮಾಡ್ದಿರ ಬಿಡ್ತಾನ. ಸೊ ಸರ್ಟಿಫೈ ಮಾಡೋಂಥ ವರ್ಕ್ ಸರ್ಟಿಫೈಡ್ ಆಗುತ್ತೆ. ಆರ್ಕಿಟೆಕ್ಟ್ ಕೈಯಿಂದ ಸರ್ಟಿಫಿಕೇಟ್ ಪಡೆದೇ ಇರೋಂಥ ಒಂದು ಸ್ವಲ್ಪ ವರ್ಕ್ ಇರುತ್ತಲ್ಲ, ಅದನ್ನು ಅನ್ಸರ್ಟಿಫೈಡ್ ವರ್ಕ್ ಅಂತ ಹೇಳ್ತೀವಿ. ಸೊ ಇದನ್ನೊಂದು ಸಣ್ಣ ಈಕ್ವೇಷನ್ ಆಗಿ ನೀವು ತಗೋಬೇಕಾದ್ರೆ, ವರ್ಕ್ ಕಂಪ್ಲೀಟೆಡ್ ಈಸ್ ಈಕ್ವಲ್ಸ್ ಟು ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಕಂಪ್ಲೀಟೆಡ್
ಈಗ ನಾನು ಆಗಲೇ ಎಕ್ಸಾಂಪಲಲ್ಲಿ 100 ರೂಪೀಸ್ ವರ್ಕ್ ಕಂಪ್ಲೀಟೆಡ್ ಅಂತ ಹೇಳಿದ್ನಲ್ಲ, ಅದರಲ್ಲಿ 90 ರೂಪೀಸ್ಗೆ ಸರ್ಟಿಫೈಡ್ ಆಗಿದೆ ಅಂತಂದರೆ ಇನ್ನು 10 ರೂಪೀಸ್ಗೆ ಸರ್ಟಿಫೈ ಆಗಿಲ್ಲ. ಸೊ ದ 10 ರೂಪೀಸ್ ಅಮೌಂಟ್ ಆಫ್ ವರ್ಕ್ ಈಸ್ ಅನ್ಸರ್ಟಿಫೈಡ್ ವರ್ಕ್. ಸೊ ಎರಡೂ ರೀತಿಯಾದಂತಹ ವರ್ಕ್, ಸರ್ಟಿಫೈಡ್ ವರ್ಕು ಅನ್ಸರ್ಟಿಫೈಡ್ ವರ್ಕು ಎರಡೂ ಇರುತ್ತೆ ನಮಗೆ. ಸೊ ಅನ್ಸರ್ಟಿಫೈಡ್ ವರ್ಕ್ ಅಂದರೆ ಪಾರ್ಟ್ ಆಫ್ ದ ವರ್ಕ್ ಡನ್ ಬಟ್ ನಾಟ್ ಅಪ್ರೂವ್ಡ್ ಬೈ ದ ಆರ್ಕಿಟೆಕ್ಟ್. ಆಗಿರೋ ಕೆಲಸನೇ ಆದರೆ ಸರ್ಟಿಫೈ ಮಾಡಿಲ್ಲ, ಅಪ್ರೂವಲ್ ಆಗಿಲ್ಲ. ಕೆಲಸ ಆಗಿದೆ ಬಟ್ ಅಪ್ರೂವಲ್ ಆಗಿಲ್ಲ, ಅದನ್ನು ಅನ್ಸರ್ಟಿಫೈಡ್ ವರ್ಕ್ ಅಂತ ಹೇಳಿ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫ್ರೆನ್ಸ್ ಬಿಟ್ವೀನ್ work completed, work certified and uncertified work. So if you add the amounts of certified work and uncertified work, you will get work completed. Moving to the next concept, cash paid. So the payment made by the contractee to the contractor depends upon the architect's certificate ಅಂತ ಹೇಳಿದ್ನಲ್ಲ. ಇಲ್ಲಿ ಕಾಂಟ್ರಾಕ್ಟಿ ಏನು ಮಾಡ್ತಾನೆ, ಇನ್ನೂ ಒಂದು ಸ್ವಲ್ಪ ಕುಷನ್ ಇಟ್ಕೊಳ್ತಾನೆ, ಇನ್ನೂ ಒಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಳ್ತಾನೆ ಅವನ ಹತ್ರ. ಅಂದರೆ ಸರ್ಟಿಫೈ ಆಗಿರೋಷ್ಟು ಅಮೌಂಟು ಕೊಡೋದಿಲ್ಲ ಕಾಂಟ್ರಾಕ್ಟಿ. ಆರ್ಕಿಟೆಕ್ಟು ಎಷ್ಟರ ಅಮೌಂಟ್ಗೆ ವರ್ಕನ್ನು ಸರ್ಟಿಫೈ ಮಾಡ್ತಾನೋ ಅಷ್ಟನ್ನೂ ಕೊಡೋದಿಲ್ಲ ಇವನು. ಅಷ್ಟರಲ್ಲಿ ಒಂದು ಸ್ವಲ್ಪ ರಿಟೆನ್ಷನ್ ಮನಿ ಅಂತ ಹೇಳ್ತಾನೆ. ಇರಲಿ, ಕೆಲಸ ಆಗಿದ್ರೂ, ಸರ್ಟಿಫೈ ಆಗಿದ್ರೂ ಒಂದು ಸ್ವಲ್ಪ ದುಡ್ಡು ನಮ್ಮ ಹತ್ರನೇ ಇರಲಿ, ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಇದ್ದರೆ ಕಾಂಟ್ರಾಕ್ಟರು ಸರಿಯಾಗಿ ಕೆಲಸ ಮಾಡ್ತಾನೆ, ಇಲ್ಲ ಅಂದರೆ ಮಾಡೋದಿಲ್ಲ ಅನ್ನೋ ಒಂದು ಯಾವುದೋ ಒಂದು ಉದ್ದೇಶಕ್ಕಾಗಿ. ಸೊ ನಾಳೆ ದಿನ ನಮಗೆ ಟೆನ್ಷನ್ ಇಲ್ಲದೇ ಇರಲಿ, ಅವನ ವರ್ಕ್ ಕರೆಕ್ಟಾಗಿ ಮುಗಿಸ್ತಾನ ಇಲ್ವಾ ಅನ್ನೋ ಒಂದಕ್ಕೆ ರಿಟೆನ್ಷನ್ ಮನಿ ಅಲ್ವಾ. ಸೊ ರಿಟೆನ್ಷನ್ ಮನಿ ಈಸ್ ಎ ಪಾರ್ಟ್ ಆಫ್ ದಿ ವರ್ಕ್ ಸರ್ಟಿಫೈಡ್ ದಟ್ ಈಸ್ ನಾಟ್ paid to the contractor. Cash paid is the amount of work certified that is paid by the contractee. ಈಗ let me take that already given example of 100 rupees only. ಈಗ 100 rupees ಒಂದು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಂಡ್ವಲ್ಲ, ಅದರಲ್ಲಿ 90 ರೂಪೀಸ್ಗೆ ಇವನು ಸರ್ಟಿಫೈ ಮಾಡ್ತಾನೆ ಆರ್ಕಿಟೆಕ್ಟು, ಸರ್ಟಿಫೈಡ್ ವರ್ಕ್ ಸರ್ಟಿಫೈಡ್. ಇನ್ನೊಂದು 10 ರೂಪಾಯಿಗೆ ಅವನು ಸರ್ಟಿಫೈ ಮಾಡಲ್ಲ, ಅದು ಅನ್ಸರ್ಟಿಫೈಡ್ ವರ್ಕು, ಅದನ್ನೊಂದು ಸೈಡ್ಗಿಡಿ. ಸೊ ಸರ್ಟಿಫೈ ಮಾಡಿರೋ ವರ್ಕ್ ಎಷ್ಟು? 90 ರೂಪೀಸು. ಏನು ಮಾಡ್ತಾನೆ ಈ ಆರ್ಕಿಟೆಕ್ಟು, ಸರ್ 90 ರೂಪೀಸ್ ಅಷ್ಟು ವರ್ಕು ಸರ್ಟಿಫೈ ಆಗಿದೆ ಸರ್ ಅಂತಂದಾಗ ಕಾಂಟ್ರಾಕ್ಟ್ ಹೇಳ್ತಾನೆ, ಓಕೆ ಈ 90 ರೂಪೀಸಲ್ಲಿ ನಾನು 80 ರೂಪೀಸ್ ಕೊಡ್ತೀನಪ್ಪ ನಿನಗೆ, ಇನ್ನು 10 ರೂಪೀಸ್ ನನ್ನ ಹತ್ರನೇ ಇರಲಿ, ವರ್ಕ್ ಮುಗಿದ ಮೇಲೆ ಕೊಡ್ತೀನಿ. ಸೊ ದಟ್ 10 ರೂಪೀಸ್ ವಿಚ್ ದ ಕಾಂಟ್ರಾಕ್ಟ್ ಈಸ್ ರಿಟೈನಿಂಗ್ ವಿತ್ ಹಿಮ್. ಕೆಲಸ ಆಗಿ ಆರ್ಕಿಟೆಕ್ಟಿಂದ ಸರ್ಟಿಫೈ ಆಗಿದ್ರೂ ಒಂದು ಸ್ವಲ್ಪ ಅಮೌಂಟನ್ನು ಕೊಡ್ದಿರ ತನ್ನ ಹತ್ರನೇ ರಿಸರ್ವ್ ಆಗಿ ಇಟ್ಕೊಳ್ತಾನಲ್ಲ ಕಾಂಟ್ರಾಕ್ಟಿ, ಆ ಒಂದು ಅಮೌಂಟನ್ನು ನಾವು ರಿಟೆನ್ಷನ್ ಮನಿ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಎಷ್ಟು ಅಮೌಂಟನ್ನು ಕಾಂಟ್ರಾಕ್ಟರ್ಗೆ ಕೊಟ್ಬಿಡ್ತಾನೋ ಅದು ಕ್ಯಾಶ್ ಪೇಯ್ಡ್. ದಿ ಅಮೌಂಟ್ ಪೇಯ್ಡ್ ಈಸ್ ಕ್ಯಾಶ್ ಪೇಯ್ಡ್. ದಿ ಅಮೌಂಟ್ ಆಫ್ ವರ್ಕ್ ಸರ್ಟಿಫೈಡ್ ವಿಚ್ ಈಸ್ ಕೆಪ್ಟ್ ಆ್ಯಸ್ ರಿಸರ್ವ್ ಇನ್ ದ ಹ್ಯಾಂಡ್ಸ್ ಆಫ್ ಕಾಂಟ್ರಾಕ್ಟಿ ಈಸ್ ರಿಟೆನ್ಷನ್ ಮನಿ. ವರ್ಕ್ ಸರ್ಟಿಫೈ ಆಗಿದ್ರೂ ವರ್ಕ್ ಸರ್ಟಿಫೈ ಆಗಿರೋದ್ರಲ್ಲೇ ಒಂದು ಸ್ವಲ್ಪ ಅಮೌಂಟನ್ನು ಕೊಡ್ದಿರ ಹೋಲ್ಡ್ ಬ್ಯಾಕ್ ಮಾಡ್ತಾನಲ್ಲ, ದಟ್ ಈಸ್ ರಿಟೆನ್ಷನ್ ಮನಿ. ನಾವು ಮೂವಿಂಗ್ ಫರ್ದರ್, ನೋಷನಲ್ ಪ್ರಾಫಿಟ್. ವಾಟ್ ಈಸ್ ದಿಸ್ ನೋಷನಲ್ ಪ್ರಾಫಿಟ್? ನಾನು ಹೇಳಿದೆ ನಿಮಗೆ ಕಾಂಟ್ರಾಕ್ಟ್ ಈಸ್ ಅ ಹ್ಯೂಜ್ ವರ್ಕ್. ಇಟ್ ಕೆನಾಟ್ ಬಿ ಕಂಪ್ಲೀಟೆಡ್ ಇನ್ ಒನ್ ಪರ್ಟಿಕ್ಯುಲರ್ ಅಕೌಂಟಿಂಗ್ ಪೀರಿಯಡ್. ಇಟ್ ಟೇಕ್ಸ್ ಮೋರ್ ದೆನ್ 1 year ಟು ಫಿನಿಶ್ ದ ವರ್ಕ್ ಅಂತಂದಾಗ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಫಾರ್ ಅಸ್ ಟು ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಅರ್ನ್ಡ್ ಬೈ ದಟ್ ಕಾಂಟ್ರಾಕ್ಟ್ ಇನ್ ಎ ಪರ್ಟಿಕ್ಯುಲರ್ ಇಯರ್. Because one contract takes more than 1 year to complete, you cannot exactly estimate or exactly calculate the amount of profit earned by one particular contract. ಹಾಗಾಗಿ ಏನು ಮಾಡ್ತೀವಿ, ನೋಷನಲ್ ಪ್ರಾಫಿಟ್, ನೇಮ್ ಸೇಕ್ ಪ್ರಾಫಿಟ್, ದಿಸ್ ಇಸ್ ನಾಟ್ ರಿಯಲ್ ಪ್ರಾಫಿಟ್ ಬಟ್ ನೇಮ್ ಸೇಕ್ ಪ್ರಾಫಿಟ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನೋಷನಲ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಹೌ ಡು ವಿ ಕ್ಯಾಲ್ಕುಲೇಟ್ ನೋಷನಲ್ ಪ್ರಾಫಿಟ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್? ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ದಟ್ ವೆನ್ ವಿ ಆರ್ ವರ್ಕಿಂಗ್ ಔಟ್ ಪ್ರಾಬ್ಲಮ್ಸ್. ಸೊ notional profit is the namesake profit which is calculated in huge contracts where actual profit is not calculated. Then estimated profit. ಈಗ ಒಂದು ಕಾಂಟ್ರಾಕ್ಟ್ ಆಲ್ಮೋಸ್ಟ್ 98% 99% ಕಂಪ್ಲೀಷನ್ ಸ್ಟೇಜ್ಗೆ ಬಂದುಬಿಟ್ಟಿದೆ. ಇನ್ನೊಂದು 4-5 ಡೇಸೋ 1 ವೀಕೋ ಇನ್ನೊಂದು ಚೂರು ಕೆಲಸ ಉಳಿದಿದೆ ಅಂತ ಅನ್ಬೇಕಾದ್ರೆ ಅಂಥ ಒಂದು ಕಾಂಟ್ರಾಕ್ಟ್ಸ್ಗೆ ನಾವು ಇಲ್ಲಿವರೆಗೆ ಆಗಿರುವಂತಹ ಕಾಸ್ಟಿನ ಜೊತೆಗೆ
ಎಸ್ಟಿಮೇಟೆಡ್ ಕಾಸ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ಟು ವಿ ಕ್ಯಾಲ್ಕುಲೇಟ್ ಎ ಪ್ರಾಫಿಟ್, ದಟ್ ಈಸ್ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅಂದರೆ ಕಾಂಟ್ರಾಕ್ಟ್ಸ್ ವಿಚ್ ಆರ್ ನಿಯರಿಂಗ್ ಇಟ್ಸ್ ಕಂಪ್ಲೀಷನ್, ಯಾವ ಕಾಂಟ್ರಾಕ್ಟ್ಸು ತುಂಬ ಕಂಪ್ಲೀಷನ್ಗೆ ಹತ್ತಿರ ಬಂದುಬಿಟ್ಟಿದೆ, ಒಂದು 98%, 97%, 99% ಕಂಪ್ಲೀಟ್ ಆಗೋಗಿದೆ, ಇನ್ನೊಂದು 1 or 2%, 0.5% ಕಂಪ್ಲೀಷನ್ಗೆ ಪೆಂಡಿಂಗ್ ಇದೆ ಅಂತ ಅನ್ಬೇಕಾದ್ರೆ ಅಂತಹ ಒಂದು ಕಾಂಟ್ರಾಕ್ಟ್ಸನ್ನು ನಾವು ಎಸ್ಟಿಮೇಟೆಡ್ ಕಾಸ್ಟ್ಸನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಾಂಟ್ರಾಕ್ಟ್ ಪ್ರೈಸಲ್ಲಿ ಟೋಟಲ್ ಕಾಸ್ಟ್ ಆಲ್ರೆಡಿ ಇನ್ಕರ್ಡ್ ಲೆಸ್ ಮಾಡಿ, ಆಮೇಲೆ ಎಸ್ಟಿಮೇಟೆಡ್ ಅಡಿಷ್ನಲ್ ಕಾಸ್ಟನ್ನು ಲೆಸ್ ಮಾಡಿಬಿಟ್ಟು ಉಳಿದಿರೋ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೊಸೀಜರನ್ನು ಮಾಡ್ತೀವಿ. ಸೊ ನೋಷನಲ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ in the cases of contracts which is not completed, which is incomplete, but estimated profit is calculated in such contracts which is almost very near to the stage of completion. So ಇದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸಲ್ಲಿ ಮಾಡುವಂಥದ್ದು, ಇದು ನಿಯರೆಸ್ಟ್ ಸ್ಟೇಜ್ ಆಫ್ ಕಂಪ್ಲೀಷನ್ ಕಾಂಟ್ರಾಕ್ಟ್ಸಲ್ಲಿ ತಗೊಳ್ಳುವಂತಹ ಪ್ರಾಫಿಟ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸಲ್ಲಿ ಯಾವ ರೀತಿಯಾಗಿ ನಾವು ಪ್ರಾಫಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಥವಾ ಎಷ್ಟು ಪರ್ಸೆಂಟೇಜ್ ಆಫ್ ಎಷ್ಟು ಪೋರ್ಷನ್ ಆಫ್ ಪ್ರಾಫಿಟ್ಸನ್ನು ನಾವು, ದ ಎಂಟೈರ್ ನೋಷನಲ್ ಪ್ರಾಫಿಟ್ ಈಸ್ ನಾಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫ್ರಮ್ ಎ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್. The amount, the percentage of amount, the proportion of amount of profit that is transferred to profit and loss account relating to a particular contract depends upon the percentage of completion of that contract. ಸೊ ಎಷ್ಟು ಕಂಪ್ಲೀಟ್ ಆಗಿದೆ ವರ್ಕು ಆ ಕಾಂಟ್ರಾಕ್ಟ್ ಮೇಲೆ ಅನ್ನೋದರ ಬೇಸಿಸ್ ಮೇಲೇ ಎಷ್ಟು ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಆ ಕಾಂಟ್ರಾಕ್ಟಿಂದು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ಸರ್ಟನ್ ಸಿಂಪಲ್ ಲಾಜಿಕಲ್ ರೂಲ್ಸ್ ಹಿಯರ್. ನಾವು ಫಸ್ಟ್ ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದೆನ್ 25%, ಅಂದರೆ ಟೋಟಲ್ ಕಾಂಟ್ರಾಕ್ಟಲ್ಲಿ 25%ಗಿಂತ ಕಡಿಮೆ ವರ್ಕು ಕಂಪ್ಲೀಟ್ ಆಗಿದೆ, ವರ್ಕ್ ಸರ್ಟಿಫೈ ಆಗಿದೆ ಅಂತಂದರೆ ನೋ ಪ್ರಾಫಿಟ್ ಈಸ್ ಟೇಕನ್. 25%ಗಿಂತ ಕಡಿಮೆ ವರ್ಕು ಕಂಪ್ಲೀಟ್ ಆಗಿರುವಂತಹ ಕಾಂಟ್ರಾಕ್ಟ್ಸಲ್ಲಿ ನಾವು ಯಾವುದೇ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. See, the first case is very simple. In those contracts whose stage of completion is less than 25% of the total contract, no profit is considered to the profit and loss account. ಆ ಕಾಂಟ್ರಾಕ್ಟಿನ ಮೇಲೆ ಪ್ರಾಫಿಟ್ ಬಂದರೂ ಕೂಡ ಅದನ್ನು ನೋಷನಲ್ ಪ್ರಾಫಿಟ್ ಅಂತ ಹೇಳಿ ಅಲ್ಲೇ ಪ್ರಿಸರ್ವ್ ಮಾಡ್ತೀವಿ ಹೊರತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ಯಾವುದರಲ್ಲಿ? 25%ಗಿಂತ ಕಡಿಮೆ ಕೆಲಸ ಮುಗಿದಿರುವಂತಹ ಕಾಂಟ್ರಾಕ್ಟ್ಸಿನಲ್ಲಿ ಯಾವುದೇ ಲಾಭವನ್ನು ಸಹ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವುದಿಲ್ಲ. ಇನ್ ದ ಸೆಕೆಂಡ್ ಸಿಚುವೇಶನ್, 25% ಆರ್ ಮೋರ್ ಬಟ್ ಲೆಸ್ ದೆನ್ 50%, 25% ಅಥವಾ ಅದಕ್ಕಿಂತ ಹೆಚ್ಚಿಗೆ ಆದರೆ 50%ಗಿಂತ ಕಡಿಮೆ ಕೆಲಸ ಮುಗಿದಿದೆ ಅಂತಂದರೆ ಅಂಥ ಒಂದು ಕಾಂಟ್ರಾಕ್ಟ್ಸಲ್ಲಿ ನಾವು ಎಷ್ಟು ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದ ಫಾರ್ಮುಲಾ ಯು ಹ್ಯಾವ್ ಟು ಅಪ್ಲೈ ಈಸ್ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ನೋಷನಲ್ ಪ್ರಾಫಿಟ್ ಅಂದರೆ ಹೇಳಿದೆ ನಿಮಗೆ, ನೋಷನಲ್ ಪ್ರಾಫಿಟ್ ಈಸ್ ದ ನೇಮ್ ಸೇಕ್ ಪ್ರಾಫಿಟ್ ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡೆಬಿಟಿಂಗ್ ಆಲ್ ದ ಎಕ್ಸ್ಪೆನ್ಸಸ್ ಆಲ್ರೆಡಿ ಇನ್ಕರ್ಡ್ ಆನ್ ದಟ್ ಕಾಂಟ್ರಾಕ್ಟ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾದ ಮೇಲೆ 1/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ ಈಸ್ ದ ಅಮೌಂಟ್ ಆಫ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ. ಕಾಂಟ್ರಾಕ್ಟಿ ಎಷ್ಟು ದುಡ್ಡನ್ನು ಕೊಡ್ತಾನೆ ಅದು ಕ್ಯಾಶ್ ರಿಸೀವ್ಡ್. ಆರ್ಕಿಟೆಕ್ಟು ಸರ್ಟಿಫೈ ಮಾಡುವಂಥದ್ದು ವರ್ಕ್ ಸರ್ಟಿಫೈಡ್. ಸೊ ಇನ್ ದ ಸೆಕೆಂಡ್ ಸಿಚುವೇಶನ್, 25% or more than 25% but less than 50% of work completion ಆಗಿರೋ ಕಾಂಟ್ರಾಕ್ಟ್ಸಲ್ಲಿ the amount of profit that can be transferred to profit and loss account is calculated by using the formula notional profit into 1/3 into cash received by work certified. In the third case, when work certified is 50% or more but less than 90%, 50% ಅಥವಾ 50%ಗಿಂತ ಜಾಸ್ತಿ ಕೆಲಸ ಮುಗಿದೋಗಿದೆ ಬಟ್ 90%ಗಿಂತ ಕಡಿಮೆ ಕೆಲಸ ಆಗಿದೆ. 50% ಆರ್ ಮೋರ್ ದೆನ್ 50% ಬಟ್ ಲೆಸ್ ದೆನ್ 90% ಕಂಪ್ಲೀಷನ್. ಅಂಥ ಒಂದು ಕಾಂಟ್ರಾಕ್ಟ್ಸಲ್ಲಿ ಎಷ್ಟು ಪ್ರಾಫಿಟನ್ನು ನಾವು ತಗೊಳ್ತೀವಿ ಅಂತಂದರೆ ನೋಷನಲ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ 2/3 ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್.
ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ಯಾವಾಗ when the work completed is 50% or more but less than 90%. And in the last case, when the contractor estimates the profit, when the contract completion is more than 90%, ಇನ್ನೇನು ಕಂಪ್ಲೀಷನ್ಗೆ ತುಂಬ ಹತ್ತಿರ ಇದೆ ಅಂತಂದಾಗ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಇದು ಯಾವ ಕಾಂಟ್ರಾಕ್ಟ್ಸಲ್ಲಿ ಇನ್ನೇನು ಕಂಪ್ಲೀಷನ್ಗೆ ತುಂಬ ಹತ್ತಿರ ಇದೆ, ಆಲ್ಮೋಸ್ಟ್ ಕಂಪ್ಲೀಟೆಡ್, ಆಲ್ಮೋಸ್ಟ್ ನಿಯರಿಂಗ್ ಟು ದ ಸ್ಟೇಜ್ ಆಫ್ ಕಂಪ್ಲೀಷನ್ಗೆ ಎಸ್ಟಿಮೇಟೆಡ್ ಪ್ರಾಫಿಟ್ಸನ್ನು ನಾವು ತಗೊಳ್ತೀವಿ.